ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರನ್ನ ನಂಬಿರೋ ಭಕ್ತರು ಅವರ ಜೀವನದಲ್ಲಿ ಏನಾದರೂ ರಾಯರು ಪವಾಡ ಮಾಡಿದ್ರೆ ಅವ್ರು ಎಂಥ ಸ್ಥಾನದಲ್ಲಿ ಇರ್ತಾರೆ ಅಂದರೆ ಅದಕ್ಕೆ ತುಂಬಾ ಉದಾಹರಣೆಗಳಿದೆ. ಈಗ ದೊಡ್ಡ ದೊಡ್ಡ ಸ್ಥಾನದಲ್ಲಿರೋ ವ್ಯಕ್ತಿಗಳೆಲ್ಲ ರಾಯರ ಭಕ್ತರೆ. ಅವ್ರ ಜೀವನದಲ್ಲಿ ಏನಂದರೆ ಏನೂ ಇರಲಿಲ್ಲ, ಈ ಸ್ಥಾನಕ್ಕೆ ಬರ್ತೀನಿ ಅನ್ನೋ ಕಲ್ಪನೆ ಅವ್ರಿಗೇ ಇರಲಿಲ್ಲ. ರಾಯರನ್ನ ನಂಬಿದ್ದಕ್ಕೆ ಇವಾಗ ಅವರು ಎಂಥ ಸ್ಥಾನದಲ್ಲಿದ್ದಾರೆ ಅಂದರೆ ಅವ್ರ ಕಲ್ಪನೆಗೂ ಮೀರಿದ್ದು. ಇದಕ್ಕೆ ಮುಖ್ಯವಾದ ಉದಾಹರಣೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರ ಜೀವನದಲ್ಲಿ ರಾಯರು ಮಾಡಿದ ಪವಾಡ ಯಾವ ರೀತಿ ಇತ್ತು, ಯಾವ ರೀತಿ ಇದ್ದವ್ರು ಯಾವ ರೀತಿ ಆಗಿದ್ದಾರೆ ಅಂತ ನಾವೆಲ್ಲ ನೋಡಿದ್ದೀರಿ. ಅವ್ರ ಜೀವನದಲ್ಲಿ ರಾಯರು ಯಾವ ರೀತಿ ಪವಾಡ ಮಾಡಿದ್ರು ಅಂತ ನಾ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇವತ್ತು ಇನ್ನೊಬ್ಬ ಸ್ಟಾರು, ಸೂಪರ್ ಸ್ಟಾರ್ ರಜನಿಕಾಂತ್. ಒಬ್ಬ ಹೀರೋ ಅಂದಿದ ತಕ್ಷಣ ಎತ್ತರ ಇರಬೇಕು, ಅಂದವಾಗಿರಬೇಕು, ಒಳ್ಳೆ ಪರ್ಸ್ನಾಲಿಟಿ ಇರಬೇಕು, ಒಳ್ಳೆ ಬಣ್ಣ ಇರಬೇಕು, ಹೀರೋ ಅಂದರೆ ಆ ರೀತಿ ಇರಬೇಕು ಅಂತ ಅಂದ್ಕೊಳ್ತಾರೆ. ರಜನಿಕಾಂತ್ ಅವರು ಇದೇನು ಇಲ್ಲದೇನೆ ಅವ್ರು ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಚಿಕ್ಕ ಮಕ್ಕಳಿಂದ ದೊಡ್ಡ ವಯಸ್ಸಾದವರೆಗೂ ರಜನಿಕಾಂತ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ರಜನಿಕಾಂತ್ ಅವರು ಸೂಪರ್ ಸ್ಟಾರ್ ಆಗೋದಕ್ಕಿಂತ ಮುಂಚೆ ಅವ್ರು ಏನಾಗಿದ್ರು ಅಂತ ಎಲ್ರಿಗೂ ಗೊತ್ತಾ? ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬೆಂಗಳೂರಿನ ಮಂಡಿಪೇಟೆ ಅಲ್ಲಿ ಕೂಲಿ ಮಾಡ್ತಾಯಿದ್ರು, ಅಲ್ಲಿ ಮೂಟೆ ಹೊರ್ತಿದ್ರು. ರಜನಿಕಾಂತ್ ಅವರು ಜೀವನದಲ್ಲಿ ಏನಂದರೆ ಏನೂ ಇರಲಿಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ. ಆದರೆ ಇವಾಗ ಅವರು ಇಷ್ಟು ಎತ್ತರಕ್ಕೆ ಬರೋದಕ್ಕೆ ಗುರು ರಾಯರು ಇವ್ರ ಜೀವನದಲ್ಲಿ ಮಾಡಿರೋ ಪವಾಡ ಯಾವ ರೀತಿ ಇದೆ ಅಂದರೆ, ಈಗ ಅವ್ರಿಗೆ ವಯಸ್ಸು 70 ವರ್ಷಕ್ಕೆ ಮೇಲಾಗಿದ್ರೇನು ಅವ್ರ ಡಿಮ್ಯಾಂಡ್ ಇವಾಗಲೂ ಕಮ್ಮಿ ಆಗಿಲ್ಲ. ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ ಇವರು. ನೋಡಿ, ರಾಯರ ಕೃಪೆ ಒಬ್ಬ ಮನುಷ್ಯನ ಮೇಲೆ ಬಿದ್ದರೆ ಎಷ್ಟು ದೊಡ್ಡ ಸ್ಥಾನಕ್ಕೆ ಬರ್ತಾರೆ ಅಂದ್ಬಿಟ್ಟು. ಇವರು ಒಂದು ಉದಾಹರಣೆ. ರಾಯರು ರಜನಿಕಾಂತ್ ಅವ್ರಿಗೆ ಯಾವ ರೀತಿ ಪವಾಡ ಮಾಡಿದ್ರು. ರಜನಿಕಾಂತ್ ಅವರು ಹಿಂದಿನ ಜನ್ಮದಲ್ಲಿ ಮಾಡಿರೋ ಒಂದು ಪುಣ್ಯ, ಮಂಡಿಪೇಟೆ ಸಮೀಪದಲ್ಲಿರೋ ಒಂದು ರಾಯರ ಮಠಕ್ಕೆ, ಆ ಮಠಕ್ಕೆ ಹೋಗ್ತಾರೆ. ಆ ಮಠದಲ್ಲಿರೋ ಒಂದು ಗುರುಗಳು ಪರಿಚಯ ಆಗ್ತಾರೆ. ಅವ್ರಿಗೆ ಒಂದು ಹೊತ್ತಿನ ಊಟಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು. ಬೆಳಗ್ಗೆ ರಾತ್ರಿ ಅಂತ ನೋಡದೆ ಕಷ್ಟಪಟ್ಟು ಮೂಟೆ ಹೊರ್ತಾಯಿದ್ರು. ಮೂಟೆ ಎಲ್ಲ ಹೊತ್ತು ಸುಸ್ತಾಗಿ ಆ ಮಠಕ್ಕೆ ಹೋಗಿ ಕೂತ್ಕೊಂಡ್ಬಿಡ್ತಾಯಿದ್ರು. ಸುಮ್ಮನೆ ಏನು ಮಾತಾಡದೆ ರಾಯರನ್ನ ನೋಡ್ತಾ ಭಕ್ತಿಯಿಂದ ಸುಮ್ಮನೆ ಕೂತ್ಕೊಂಡ್ಬಿಡ್ತಾಯಿದ್ರು. ನೋಡಿ, ರಾಯರು ಅವ್ರ ಭಕ್ತರನ್ನ ಯಾವತ್ತೂ ಕೈ ಬಿಡಲ್ಲ. ಯಾರು ಶ್ರಮಪಟ್ಟು ಕಷ್ಟಪಡ್ತಾರೋ ಅವ್ರ ಜೀವನದಲ್ಲಿ ರಾಯರು ಪವಾಡ ಮಾಡೇ ಮಾಡ್ತಾರೆ. ಅಂಥವ್ರಿಗೆ ರಾಯರು ಬೇಗನೆ ಕರಗ್ತಾರೆ. ಅದೇ ರೀತಿ ರಜನಿಕಾಂತ್ ಅವ್ರ ಜೀವನದಲ್ಲೂ ಪವಾಡ ಮಾಡಿದ್ರು. ಅದಾದಮೇಲೆ ಮೂಟೆಗಳು ಹೊರ್ತಿದ್ದ ರಜನಿಕಾಂತ್ ಅವ್ರಿಗೆ ಒಂದು ಕಂಡಕ್ಟರ್ ಕೆಲಸ ಸಿಕ್ತು. ಅದು ಅವ್ರ ಜೀವನದಲ್ಲಿ ಒಂದು ದೊಡ್ಡ ತಿರುವಾಗಿತ್ತು. ಕಂಡಕ್ಟರ್ ಕೆಲಸ ಅಂದರೆ ಅದು ಸರ್ಕಾರಿ ಕೆಲಸ. ಈ ಕೆಲಸ ಸಿಕ್ಕಿದಾದಮೇಲೆ ರಜನಿಕಾಂತ್ ಅವರು ರಾಯರಿಗೆ ಇನ್ನೂ ದೊಡ್ಡ ಭಕ್ತರಾದರು. ಇದಾದಮೇಲೆ ರಾಯರ ಮಠಕ್ಕೆ ಸಮಯ ಸಿಕ್ಕಿದಾಗೆಲ್ಲ ಹೋಗ್ತಾಯಿದ್ರು. ರಾಯರನ್ನ ಮನಸ್ಫೂರ್ತಿಯಾಗಿ ಬೇಡ್ತಿದ್ರು. ನೋಡಿ, ರಾಯರನ್ನ ನಂಬಿದ್ರೆ ನಿಧಾನ ಆದ್ರೇನು ಇಷ್ಟಕ್ಕೆ ರಾಯರು ಬಿಡಲ್ಲ. ಅವ್ರ ಜೀವನದಲ್ಲಿ ರಾಯರು ಮತ್ತೊಂದು ಪವಾಡ ಮಾಡಿದ್ರು. ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದಿದ್ದು ರಜನಿಕಾಂತ್ ಅವ್ರಿಗೆ ರಾಯರಿಗೆ ಕೈ ಮುಗಿದು ಒಂದು ಆ್ಯಕ್ಟಿಂಗ್ ಕಲಿಯೋ ಜಾಗಕ್ಕೆ ಹೋದರು. ರಾಯರ ಆಶೀರ್ವಾದ ತೊಗೊಂಡು ಸಾವಿರಾರು ಜನ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗ್ತಾರೆ. ಆದರೆ ರಾಯರು ಕೃಪೆ ತೊಗೊಂಡೋಗಿದ್ದು ರಜನಿಕಾಂತ್ ಅವರು. ಅಲ್ಲಿ ಮತ್ತೆ ಅವ್ರಿಗೆ ಇನ್ನೊಂದು ದೊಡ್ಡ ಬದಲಾವಣೆ ಸಿಗತ್ತೆ. ಅದಾದಮೇಲೆ ರಜನಿಕಾಂತ್ ಅವರು ಏನಾದರೂ ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. ರಜನಿಕಾಂತ್ ಅವರು 100ನೇ ಸಿನಿಮಾ ರಾಯರ ಸಿನಿಮಾ ಮಾಡಿದ್ರು. ಅದ್ರ ಹಿಂದೆ ಇನ್ನೂ ದೊಡ್ಡ ಕತೆ ಇದೆ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದರಿಂದ ನಾವೇನು ಅರ್ಥ ಮಾಡ್ಕೊಬೇಕು ಅಂದರೆ, ನೀವು ಶ್ರಮಪಟ್ಟು ರಾಯರ ಭಕ್ತರಾಗಿದ್ದರೆ, ನೀವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ರಾಯರು ಆಶೀರ್ವಾದ ತೊಗೊಂಡು ಮಾಡಿದ್ರೆ ನಮ್ಮ ಜೀವನ ಏನಾಗತ್ತೆ ಅಂತ ರಜನಿಕಾಂತ್ ಅವರೇ ಒಂದು ದೊಡ್ಡ ಉದಾಹರಣೆ. ರಾಯರಿದ್ದಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದೇ ಥರ ರಾಯರದು ಒಳ್ಳೊಳ್ಳೆ ಮಾಹಿತಿ ತಿಳಿಸ್ಕೊಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.